ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾದ ಪಾರ್ವತಿ ಶಿವರಾಯಿ ಸಪ್ಪಟ್ಲೆ 1ನೇ ತರಗತಿಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಯಾದ ಆಕಾಶ್ ಮಹೇಶ್ ಪಾಟೀಲ್ ವಿದ್ಯಾರ್ಥಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು TV20 ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಆಕಾಶ್ ಮಹೇಶ್ ಪಾಟೀಲ್, ನನಗೆ ಶಿಕ್ಷಕಿಯವರು ನಿನ್ನನ್ನು ಶಾಲೆಯಿಂದ ಹೊರಗೆ ಹಾಕುವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾನೆ. ಹೆಸರಲ್ಲಿಂದ ಆಕಾಶ್ ಮಹೇಶ್ ಪಾಟೀಲ್. ಎಷ್ಟಂತೆ ಹೋಗ್ತೀಪ್ಪ ನೀ? ಒಂದಂತೆ. ಊರ ಯಾವೂರ? ಹಟ್ಟಿ ಅಲ್ಲೂರು. ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ನೀ? ಏನಂದ್ರು ನಿನ್ನ ಟೀಚರ? ಯಾರು ನಿನಗೆ ಏನು ಟಾರ್ಚರ್ ಕೊಟ್ಟರು? ಪಾರ್ವತಿ ಟೀಚರ್. ಏನಂದ್ರು? ಟಿಸಿ ಕಿತ್ಕೊಂಡು ಹೋಗ್ರಿ, ಸಾಲಿಗೆ ಹಚ್ಚಬೇಡ್ರಿ, ಬೇರೆ ಸಾಲಿಗೆ ಹಚ್ಚ್ರಿ, ಸಾಲಿಗೆ ಹಚ್ಚಬೇಡ್ರಿ, ಇಲ್ಲಕಂದ್ರೆ ದಿನ ದಿನ ನಿಮ್ಮ ಅಪ್ಪ ಬರ್ತಾನೋ ಹಚ್ಚಬೇಡ್ರಿ. ಮತ್ತೇನಂದ್ರು? ಈ ರೀತಿ ಹಟ್ಟಿ ಆಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವ ಹಾಗೂ ಸೊಸೆ ಅವರದ್ದೇ ಸರ್ವಾಧಿಕಾರಿ ಧೋರಣೆಯನ್ನ ನನ್ನ ಮಗನ ಮೇಲೆ ಎಸಗಿದ್ದಾರೆ ಎಂದು ತಂದೆ ಆರೋಪಿಸಿದ್ದಾರೆ. ಈಶ್ವರ್ ಮಾನ್ಗಾಂವ್ ಹಾಗೂ ಶಿಕ್ಷಕಿಯಾದ ಪಾರ್ವತಿ ಟೀಚರ್ನಿಂದ ನಮ್ಮೂರಿನ ಶಾಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಶಿಕ್ಷಕಿಯನ್ನ ಕೂಡಲೇ ವರ್ಗಾಯಿಸಿ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಬೇಕು ಎಂದರು. ಪ್ರಾಬ್ಲಮ್ ನಿಮ್ದು ಸರ್? ನಮ್ಮದ ಹಟ್ಟಿ ಆಲೂರು, ಹುಕ್ಕೇರಿ ತಾಲೂಕು ಹಟ್ಟಿ ಆಲೂರು ರೀ. ಅಲ್ಲಿ ನನ್ನ ಮಗ ಒಂದಂತೆ ಶಾಲೆ ಹೋಗ್ತಾನೆ, ಸರ್ಕಾರಿ ಹಿರಿಯ ಕನ್ನಡ ಶಾಲೆಗೆ ರೀ, ಪ್ರಾಥಮಿಕ ಶಾಲೆಗೆ ರೀ. ಒಂದಂತೆ ಅದಾನ ರೀ. ಅಲ್ಲಿ ಒಬ್ಬರ ಪಾರ್ವತಿ ಟೀಚರ ಅಂತ ಹೇಳಿ ಅದಾರ ರೀ, ಪಾರ್ವತಿ ಶಿವರಾಯಿ ಸಪ್ಪಡ್ಲಿ ಅಂತ ಹೇಳಿ. ಅವ್ರ ಮಾವನ ಹೆಸರು ಈಶ್ವರ್ ಮಾಣಗಾಂವ್ ಅಂತ ಹೇಳಿ. ಈಶ್ವರ್ ಮಾಣಗಾಂವ್ ರೀ ಆ ಶಾಲ್ಯಾಗ ಬರೀ ರಾಜಕೀಯ ಮಾಡತಾನ್ರಿ. ಅವ್ರಿಗೆ ನಮ್ಗೆ ವೈಯಕ್ತಿಕವಾಗಿ ಹೊರಗಡೆ ಶಾಲೆ ಬಿಟ್ಟು ಹೊರಗಡೆ ರಾಜಕೀಯ ವಿಷಯಗಳು ಇರ್ತಾವ್ರಿ. ಆ ರಾಜಕೀಯ ವಿಷಯಗಳು ತೊಗೊಂಡೋಗಿ ತನ್ನ ಸೊಸಿದಾಡ್ರಿ ಅಲ್ಲಿ ಪಾರ್ವತಿ ಸಪ್ಪಡ್ಲಿ ಅಂತ ಹೇಳ್ರಿ. ಆ ಸೊಸಿ ಕಡೆಯಿಂದ ರೀ ನನ್ನ ಮಗನ್ನ ಶಾಲಿಂದ ಹೊರಗೆ ಕೆತ್ತುಗಿ ಅಂತೇಳಿ ಏನು ಹೇಳಿದಾನು ಏನು ಗೊತ್ತಿಲ್ರಿ. ಬಟ್ ಅವ್ರ ಟೀಚರ್ ನಮ್ಮ ಮಗ್ರಿ ಶಾಲಿಂದ ಅವ್ನು ಟಿಸಿ ಕೆತ್ತುಗಿತ್ತನು, ಅವ್ನು ನೀ ಶಾಲಿಗೆ ಬರಬೇಡ ಅಂತ ನನ್ನ ಮಗ್ ಅಂದಾಳ್ತಾರೆ. ಅವ್ನು ಅಂಜಿ ಶಾಲಿಗೆ ಹೋಗಲ್ರಿ. ಟಿಸಿ ಕೆತ್ತುಗಿತ್ತನು, ನೀ ಶಾಲಿಗೆ ಬರಕ್ಕೆ ಹೋಗ್ಬೇಡ, ಇನ್ನು ಮುಂದೆ ಈ ಶಾಲ್ಯಾಗ ಕಾಲು ಹಾಕ್ಬೇಡ, ಶಾಲಿಗೆ ಬಂದ್ರೆ ನಾ ಟೀಚರ್ಗೆ ಹೇಳಿ ನೀನು ಹೊಡೆಸ್ತು, ನಿಮ್ಮ ಟೀಚರ್ಗೆ ಹೇಳಿ ಅಂತ ಹೇಳ್ತಾರೆ. ನನ್ನ ಮಗ ಒಟ್ಟು ಶಾಲಿಗೆ ಹೋಗಿ ಬಿಡುವಾರ್ರಿ ಅವ್ರು. ಈಗ 2 ದಿವಸ ಆತು, ಈಗ ಶಾಲಿಗೆ ಹೋಗಲ್ರಿ ಅವ್ನು ಹುಡುಗ್ರಿ. ಶಾಲೆ ಬಿಟ್ಟು 2 ದಿವಸ ಆತ್ರಿ. ಶಾಲಿಂದ ಈಗ ಇದು 2ನೇ ದಿವಸ ರೀ. ಈಗ ಇವತ್ತು ಹೋಗ್ಬೇಕಾಗಿತ್ತು ರೀ, ಏನು ಪರೀಕ್ಷೆದವ ಅಂದ್ರೆ ಇವು ಹೋಗಲ್ಲ, ನಾ ಹೋಗೋದಿಲ್ಲ, ನಮ್ಮ ಟೀಚರ್ ಮತ್ತೆ ಹಿಂಗೆ ಅಂದಾರೋ, ಶಾಲಿಗೆ ಬರಬೇಡ, ನಿನ್ನ ಟಿಸಿ ಕಿತ್ತು ಕೊಡ್ತಾನೆ ಅಂದಾರು, ನೀ ಎಲ್ಲಾರು ಬೇರೆ ಕಡೆ ಹಚ್ಕೋ, ಈಗ ನಮ್ಮ ಶಾಲಿಗೆ ಬರಬೇಡ. ಒಟ್ಟು ಅವ್ರ ಮಾವ ಸರ್ವಾಧಿಕಾರಿ ಆಗತ್ತಾನ್ರಿ ಅಲ್ಲಿ ಶಾಲ್ಯಾಗ ರೀ. ಊರಾಗ್ರಿ ನಮ್ಮ ಊರಾಗ ಇನ್ನೂರಿಗೆ ಆದರೂ ಆ ಥರ ಯಾವುದೂ ಇಲ್ಲ ರೀ. ಇರ್ತಾನೆ ಬೇಕಾದ್ರೆ ನಮ್ಮ ಊರಾಗ ಒಂದು ನಂಬರ್ ಐತ್ರಿ, ಇನ್ನೂರು ಹುಕ್ಕೇರಿ ತಾಲೂಕದಾಗ 1 ನಂಬರ್ ಇರ್ತಾನೆ ಅಂತಾರೆ ನಂಬರ್. ಹಿರಿಯರ ಹೆಸರು ಯೂಸ್ ಮಾಡ್ಕೊಂಡ್ರಿ ಇವ್ ಈಶ್ವರ ಮಣಗಾವ ಶಾಲ್ಯಾಗ ಏನು ಬೇಕಾದೆಲ್ಲ ಮಾಡತ್ತಾನ್ರಿ. ಶಾಲ್ಯಾಗ ಟೀಚರ್ಗಳಿಗೆ ಕಲಸು ಕೊಡುವಲ್ರಿ, ಏನು ಮಾಡುವಲ್ರಿ. ಬರೋದ ಎಲ್ಲ ಟೀಚರ್ನ ಕರ್ಕೋದ ಕುಂಡೋದ, ಟೀಚರ್ಗಳಿಗೆ ಹೆಸರು ಹಾಕೋದ. ಅವರು ಶಿವರಾಯಿ ಪಾರ್ವತಿ ಟೀಚರ್ ಏನ್ದಾರ್ರಿ, ಅವ್ರಿಗೆ ಹೆಡ್ ಮಾಸ್ಟರ್ಕಿ ಬೇಕಾಗಿದ್ರಿ. ಅವ್ರಿಗೆ ಹೆಡ್ ಮಾಸ್ಟರ್ಕಿ ಬೇಕಾಗಿತ್ತಂತೆ ನಮ್ಮ ಮಕ್ಕಳ ಮ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರ. ನಾವು SDMC ಡೈರೆಕ್ಟರ್ ರೀ, ನಮಗೆ ಹರಾಸ್ಮೆಂಟ್ ಮಾಡೋದ, ನಮ್ಮ ಹುಡುಗರ ಮ್ಯಾಗ ಹರಾಸ್ಮೆಂಟ್ ಮಾಡೋದ, ನಮ್ಮ ಹುಡುಗರ ವಿದ್ಯಾಭ್ಯಾಸ ಹಾಳು ಮಾಡೋದ, ಇದನ್ನ ಮಾಡತ್ತಾನ ಅಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಯಾರದಾರ್ರಿ? ಅವ್ರು ಉಮಾ ಪಡೆಪ್ನವ್ರು ಅಂತದಾರ್ರಿ. ಅವ್ರಿಗೆ ಈ ಸಮಸ್ಯೆ ನೀವು ಹೇಳ್ಬೇಕು. ಅವ್ರಿಗೆ ಹೇಳಿ ಏನ್ ಮಾಡತ್ತಾರ, ಇವ್ರು ಒಟ್ಟ ಅವ್ರನ್ನ ಎದಕ್ಕೂ ಲೆಕ್ಕಕ್ಕಿಲ್ದಂಗ್ ಮಾಡತ್ತಾರ. SDMC ಅಧ್ಯಕ್ಷರಿಗೂ ಹೇಳಿದಿರಿ? SDMC ಅಧ್ಯಕ್ಷರಿಗೂ ಎಲ್ಲಾರ್ಗೂ ಗಮನಕ್ಕೆ ನಾವು ತಂದವ್ರೀಗ ತಂದವು. ಆದ್ರೂ ಇವ್ರು ಏನಾಗಿದ್ರಿ, ಇವ್ರದ್ದು ಒಂದ್ ಸ್ವಲ್ಪ ಊರಾಗ ದೊಡ್ಡ ಮೆಣ್ತಾನ ಐತ್ರಿ. ಮಣಗಾಂವ್ ಮೆಣ್ತಾನ ಅಂದ್ರೆ ಈಶ್ವರ್ ಮಣಗಾಂವ್ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಮೆಣ್ತಾರ. ಇವ್ರ ಮನ್ಯಾಗ ಎಲ್ಲಾರು ನೌಕರಿ ಇದಾರೆ. ಇವ್ರೊಬ್ರ ಟೀಚರ್ ಅಷ್ಟ ಆಗಿದಾರ, ಇವ್ರೊಬ್ರ ಮುಖ್ಯೋಪಾಧ್ಯಾಯರಿಲ್ಲ. ಇವ್ರನ್ನೂ ಮುಖ್ಯೋಪಾಧ್ಯಾಯರು ಮಾಡ್ಬೇಕು ಅನ್ನೋ ಒಂದು ಅಧಿಕಾರಿ ಇವ್ರದ್ದು. ಆ ದುರುಪಯೋಗ ಪಡ್ಕೋ ಸಂಬಂಧ ಶಾಲ್ಯಾಗ ಒಟ್ಟು 4 ದಿನಕ್ಕೆ 3 ದಿನಕ್ಕೆ ಬರೋರಿ. ಒಟ್ಟು ಹುಡುಗರಿಗೆ ಹರಾಸ್ಮೆಂಟ್ ಮಾಡೋದು, ಎಲ್ಲ ಸರ್ಗಳನ್ನ ಕರ್ಕೋದ, ಅಲ್ಲಿ ಕುಂಡ ಎಲ್ಲ ಸರ್ಗಳು. ನಮ್ಮ ಊರು ಶಾಲ್ಯಾಗಂತೂ ಎಲ್ಲ ಈ ಪಾರ್ವತಿ ಟೀಚರ್ನ ಬಿಟ್ಟರೆ ಉಳಿದ ಶಿಕ್ಷಕರು ಯಾರೂ ಅಂತ ತೊಂದರೆ ಮಾಡುವಂಥ ಜನ ಅಲ್ರಿ. ಇನ್ನೂವರೆಗೂ ಆದ್ರೂ ನಾವು ನೋಡಿದವ್ರಿ. ನಮ್ಮ ಶಾಲೆ 1 ನಂಬರ್ ಐತ್ರಿ. ನಮ್ಮ ಶಾಲ್ಯಾಗ ಎಲ್ಲ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಚಲೋ ಅದಾರ. ಈ ಪಾರ್ವತಿ ಟೀಚರ್ ಒಬ್ಬರ ನೋಡಿ ಈ ಥರ ಮಾಡತ್ತಾರ. ಈಗ ನಮ್ಮ ಹುಡುಗನ ಕ್ಲಾಸಿಗೆ ಕಳಿಸ್ರ ಆ ಟೀಚರ್ ಕಡೆಯಿಂದ ಮಿಸ್ ಗೈಡ್ಲೈನ್ಸ್ ಮಾಡಿ ಹೊಡೆಸ್ತಾನಂತಾರ್ರಿ. ಈಗ ನಿಮ್ಮ ಹುಡುಗರಿಗೆ, ನಿಮ್ಮ ಮಗಗೆ ಅಷ್ಟ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಆದ್ರೂ? SDMC ಮೀಟಿಂಗ್ ದಿವಸ ನಾವು ಒಬ್ಬ ಇದೀನಿ ಡೈರೆಕ್ಟರ್, ನಾನು ಒಬ್ಬನೇ ಇದ್ದೀನಿ ರೀ. ನಾನು ಒಬ್ಬನೇ ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ ಬ್ಲೇಮ್ ಮಾಡಿದಾರೆ. ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ. ಈಶ್ವರ್ ಮಾನಗಾಂವ್ ಅವರಲ್ರಿ, ಅವ್ರ ಆಡಳಿತ ಮಂಡಳದಾಗ ಏನಾದ್ರು ಸದಸ್ಯರು ಅಥವಾ ಏನಾರು ಅದಾರೋ? ಏನೂ ಇಲ್ರಿ, ಅವ್ರ ಸದಸ್ಯರು ಇಲ್ಲ, ಏನೂ ಇಲ್ರಿ. ಒಟ್ಟು 4 ದಿನಕ್ಕೊಮ್ಮೆ ಬರೋದ್ರಿ. ಒಟ್ಟು ಎಲ್ಲಾ ಶಿಕ್ಷಕನ ಕರ್ಕೋದ. ಅವ್ರ ಸೊಸಿನ ಶಿಕ್ಷಕಿದಾಡ್ರಿ, ಇವ ಅಧಿಕಾರ ನಡ್ಸತಾನ್ರಿ ಒಟ್ಟು ಶಾಲ್ಯಾಗ ಎಲ್ಲಾರಿ. ಒಟ್ಟು ಶಾಲಿ ಒಟ್ಟು ಮುಂದೆ ಹೋಗ್ಬಿಡುವಲ್ಲ. ನಮ್ಮ 3 ಶಾಲಿ ಹೆಸರು ಕೆಡಕ್ ಕಾರಣ ಇವ ಈಶ್ವರ್ ಮಣಗಾಂವ್ ರೀ, ಪಾರ್ವತಿ ಟೀಚರ. ಇವ್ರು ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ. ನಮ್ಮ ಸಾಲಿಗೆ ಹಿರಿಯರ್ಗೆ ನಾವೆಲ್ಲ ತಿಳ್ಸಾಕ ಹಿರಿಯರ್ ಸದಕ್ಕೆ ಸುಖದ ಹಿರಿಯರಿಗೆ ಏನು ಮಿಸ್ ಗೈಡ್ಲೈನ್ಸ್ ಮಾಡ್ತಾನ್ರಿ ಅವ್ರು. ಸುಮ್ಮನೆ ಹಿರಿಯರ್ ಹೆಸರು ತಗೋದ, ಹಿರಿಯರೆಲ್ಲ ನನ್ನ ಜೋಡಿದಾರು, ನೀ ಬಿಡುದಿಲ್ಲ, ನಿನ್ ಮಗನ್ ಇದನ್ನ ಮಾಡ್ಕೋತಾರೆ, ಈ ತರ ಮಿಸ್ ಗೈಡ್ಲೈನ್ಸ್ ಮಾಡಿ ಹುಡುಗನ ಮ್ಯಾಗ ಬ್ಲೇಮ್ ಮಾಡ್ತಾರೆ. ನಾವ್ ಇಲ್ಲದ ಹೇಳಿದಾಗ ನೀವು SDMC ಎಲ್ಲಾ ಸದಸ್ಯರು ಕೂಡ್ಕೊಂಡು
ಶಾಲಾ ಶಿಕ್ಷಕರು ಕೂಡ್ಕೊಂಡು ನೀವೆಲ್ಲ ಪಾಲಕರ ಮೀಟಿಂಗ್ ಕರೆದು ಈ ರೀತಿಯಾಗ ಆಯ್ತದ ವಿಷಯ ನೀವು ತಿಳಿಸಬಹುದಿತ್ತು. ಏನಾಯ್ತು ಸರ್, ಹಳ್ಳಿಯಾಗ ರೀತಿ ಸೇರ್ಸ್ಬೇಕಂದ್ರೆ ರೀ ಯಾರು ಬರೋದಿಲ್ಲ. ಈಗ ಮೀಟಿಂಗ್ SDMC ಅವ್ರನ್ನ ಎಂತಾರು ಮಾಡ್ತಾರೆ, ಒಂದ್ ಇಬ್ರು ಮಂದಿದವ್ರು ನಾವು. ಇವ ಸಾಲಿ ಕಲ್ತಾವ, ಇವ್ ಉಪಾಧ್ಯಕ್ಷ ಅಂದ್ರೆ ನಾವು ಡೈರೆಕ್ಟ್ ಸಾಲಿ ಕಲ್ತಾವ್ರು. ಉಳಿದವ್ರು ಎಲ್ಲಿದಾರ ಸಾಲಿ ಕಲ್ತಾವ್ರು ಸರ್, ಎಲ್ಲ ಹೊಲಕ್ಕೆ ಕಸಕ್ ಹೋಗಾರ. ಪಾಪ ಅವ್ರ ಜಲಮ್ ಕೈ ಹೋಗಾದಿರ್ತಾರೆ, ಯಾರು ಬರೋದಿಲ್ರಿ. ಪಾಲಕರ ಮೀಟಿಂಗ್ ಕರು ಅಂದ್ರೆ 4-5 ಮಂದಿ ಅಂತ ಪಾಲಕರು ಇರ್ತಾರೆ. ಅವ್ರಿಗೆ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ ಹೋಗ್ತಾರ್ರಿ ಇದು ಮಾಡ್ತಾರ್ರಿ. ಈಗ ಇದ್ರ ಬಗ್ಗೆ ಏನ್ ನೀವ ಎಲ್ಲಾರು ನಮ್ BO ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸ್ಬೇಕು. ನಮ್ಮ ಹುಡುಗ ಆ ಶಿಕ್ಷಕಿನ ಎಲ್ಲಾರು ವರ್ಗಾವಣೆ ಮಾಡಿದ್ರೆ ಚಲೋ ಆಗ್ತೈತ್ರಿ. ಇಲ್ಲಾಂದ್ರೆ ನಮ್ಮ ಹುಡುಗ ಈಗ ನಾವ್ ಹಂಗ ಕಳಿಸ್ತೇವೆ ಸಾಲಿಗ್ರಿ. ನಾಳೆ ಏನಾರ ನಮ್ಮ ಹುಡುಗ ಏನಾರ ಕಾರಣ ಆತಂದ್ರೆ ಈಶ್ವರ್ ಮಣಗಾವ ಮತ್ತೆ ನಾವು ಸೊಸಿನ ಅಂತ ಹೇಳ್ರ ಆಗಕ್ ಬರ್ತೈತ್ರಿ. ಹಿಂಗಾಗಿ ಅದಕ್ಕಾಗಿ ದಯಮಾಡಿ BO ಮೇಡಮ್ಗೆ ಹೇಳತ್ತು, ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನೆಲ್ಲರೂ ವರ್ಗಾವಣೆ ಮಾಡ್ರಿ. ನಮ್ಮ ಸಾಲಿಗೆ ಮತ್ತೆ ಮರಳಿ ಸಾಲಿ ಚಲೋ ತಂಗಿ ಇರುವಂಗೆ ಮಾಡ್ರಿ. ತಮ್ಮ ಹೆಸರೇನ್ರಿ? ಮಹೇಶ್ ಪಾಟೀಲ್. KHPS ಹಟ್ಟಿಗಲ್ಲೂರು ಸಹಶಿಕ್ಷಕರಾದ ಪಾರ್ವತಿ ಸಪ್ಪಡ್ಲಿ ಇವ್ರ ಮೇಲೆ ದೂರಿನ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ. ಮಗಗ ಅವ್ರ ಹುಡುಗಗ ಇದು ಮಾಡ್ತಾರಂತ ಮತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಹೊಡೆಯೋದು ಮಾಡ್ತಾರಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಸಂಯೋಜಕರು ಮತ್ತು CRP ನಾವು ನಿವೇದನೆ ಮಾಡಿ ಅದ್ರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾನ್ಯ DDP ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮಕ್ಕಾಗಿ ಒದಗಿಸಿದ್ದಾರೆ. ಸರ್, ಸರ್ಕಾರಿ ಶಾಲೆಗೆ ತಾವು ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಡಿ, ಉತ್ತಮ ಶಿಕ್ಷಣ ಸಿಗ್ತೈತಿ ಅಂತೇಳಿ ಒಂದು ಸರ್ಕಾರದ ಆದೇಶ ಹಾಗೂ ತಮ್ಮ ಆದೇಶವೂ ಇರ್ತದೆ ಸರ್. ಈಗ ಸರ್ಕಾರಿ ಶಿಕ್ಷಕಿ ಸರ್ಕಾರಿ ಶಾಲೆಯೊಳಗೆ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆ ಒಳಗೆ ನೀ ಮಗು ಇರಬೇಡ, ಹೋಗು, ನೀನು TC ತೊಗೊಂಡು ಹೋಗು ಅಂತಕ್ಕಂಥ ವಿಷಯ ಯಾವ ಮಟ್ಟಿಗೆ ಸರಿ ಸರ್? ತಾವೇನು ಹೇಳ್ತಾರೆ ಇದ್ರ ಬದಲು? ಅಲ್ಲ, ಇದು ಈ ಥರ ಮಾತಾಡಲಿಕ್ಕೆ ಬರಲ್ಲ. ಒಬ್ಬ ಸರ್ಕಾರಿ ನೌಕರರಾಗಿ ಈ ಥರ ಮಾತಾಡಬಾರ್ದು. ಅವರು ಮಾತಾಡಿದ್ದು ತಪ್ಪು ಇರುತ್ತದೆ. ಈ ಬಗ್ಗೆ ನಾವು ವಿಚಾರಣೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ತೀವಿ. ಸಂಬಂಧಪಟ್ಟ ಶಾಲಾ ಶಿಕ್ಷಣಾಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.